यदा यदा हि धर्मस्य ग्लानिर्भवति भारतः अभ्युत्थानाय धर्मस्य तदात्माय चतुष्कृता विनाशाय चतुष्कृता धर्म संस्थापनार्थाय संभवामि युगे युगे। ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಬಟ್ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂಥದ್ರಲ್ಲಿ ದೇವರು ಹುಟ್ಟೋದಂದ್ರೆ ಏನು, ನಮ್ಮಂತ ಕಳನಕರನ್ನ ಮಟ್ಟ ಹಾಕೋದಂದ್ರೆ ಏನು, ಅದೆಂದಿಗೂ ಸಾಧ್ಯ ಇಲ್ಲ. 5 ವರ್ಷಕ್ಕೊಂದ್ಸರಿ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂಜ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡೋ ಒಂದೇ ಒಂದು ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ ಕತೆ ಕಟ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ತಿನ್ನಾಕ ಕಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಕ್ಕಳಕ್ಕ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ನಿಮ್ಮ ಓಟ್ ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಗಳು ಹಾಕಬೇಕ. ಇದು ನಮ್ಮ ರಾಜಕೀಯ ಕಿರಾತಕರಾಕು ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗೋದಿಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋಂಗೆ ಹೇಳೋದಿಲ್ಲ. ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬಿಸಿ, ನಮ್ದೇ ನಮ್ಗೆ ಹೆಚ್ಚಾಗೈತಿ, ಇನ್ನು ಊರಿನಲ್ಲಿ ತೊಗೊಂಡ್ರಿಪ್ಪ. ನೀವು ಬದಲಾಗೋದಿಲ್ಲ, ಬದಲಾಗೋದಕ್ಕೆ ನಮ್ಮಂತವ್ರು ಬಿಡೋದು ಇಲ್ಲ. ಆಫ್ಟರ್ ಒಬ್ಬ ಪಾನ್ ಶಾಪ್ ಅಂಗಡಿ ಹಾಕಿದವನು ಬೆಳಗಾಗೋದ್ರಲ್ಲಿ 100 ತಿದ್ದು 200 ಆಗಲಿ ಅಂತಾನೆ. ಭೂಮಿ ಮೇಲೆ ಒಂದೇ ಒಂದು ಕಾಳು ಬಿತ್ತಿರೋ ರೈತ ಒಂದು ತೆನೆಗಾಸೆ ಪಡ್ತಾನೆ.
ಅಂತದ್ರಲ್ಲಿ ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ನೀವ್ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವ್ಯಾವತ್ತಿದ್ರು ಇಲ್ಲೇ ಇರ್ಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಾಕರು ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗೋದಿಲ್ಲ, ಅರ್ಥ ಆಗೋದಕ್ಕೆ ನಾವು ಬಿಡುವುದೂ ಇಲ್ಲ. ನೀವ್ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವಿಲ್ಲೇ ಇರಬೇಕು. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನ್ಸ್ತಿರ್ಬೋದು, ಆದ್ರ ಅದ್ಯಾವತ್ತು ಕರೆನ ಇರ್ತೈತಿ. ಇರಾಕಬೇಕ. ದುಡ್ಡಿನ ದೊಡ್ಡವ ಈ ನಾಗೇಗೌಡ, ಸೊಕ್ನ್ಯಾಗ ದೊಡ್ಡವ ಈ ನಾಗೇಗೌಡ, ದೌಲತ್ನ್ಯಾಗ ದೊಡ್ಡವ ದಟ್ ಈಸ್ ನಾಗೇಗೌಡ. ಜಯನ ಮುಂದಿಟ್ಟೊಂದು ಹುಟ್ಟಿದವನಿ ಈ ನಾಗೇಗೌಡ. ಬ್ರಿಟಿಷರಿಗೆ ಒಬ್ಬನೇ ಗಂಡಸು, ಅದು ರಾಯಣ್ಣ. ಆ ಕಾಲಕ್ಕೆ ಈ ನಾಗೇಗೌಡ ಸಾಮ್ರಾಜ್ಯದಲ್ಲಿ ಈ ನಾಗೇಗೌಡನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಸುನಾಮಿ ಒಮ್ಮೆ ಅಪ್ಪಳಿಸ್ಬಪ್ಪಿರ ಸಾಕು, ಎದುರಾಳಿ ಯಾರೇ ಇರ್ಲಿ ಹೆಡ್ಕ್ ಮುರ್ಕೊಂಡ್ ಬೀಳಕ್ಕ. ದಟ್ ಈಸ್ ನಾಗೇಗೌಡ. ಗುಹೆಯಲ್ಲಿರೋ ಸಿಂಹ ಸುಮ್ಮನೆ ಮಲಗಿದೆ ಅಂದ್ರೆ ಬೇಟೆಯಾಡೋದ ಮರ್ತಿದೆ ಅಂತ ಅಲ್ಲ, ಅದಕ್ಕಿನ್ನೂ ಹಸಿವಾಗಿಲ್ಲ ಅಂತ ಅರ್ಥ. ಒಂದೇ ಒಂದ್ಸಲ ಹಸಿವಾಗಿ ಪಂಚ ಬೀಸಿದ್ರೆ ಎದುರಾಳಿ ಯಾರೇ ಆಗಿರ್ಲಿ ಹೆಡ್ಕ್ ಬರ್ಕೊಂಡ್ ಬೀಳಕ್ಕ. झलक उसको हाथ कहता है, मुझ तो उसको रात कहता है. नागेगौड़ दिखला तो अंडरवर्ल्ड डॉन 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 कहता है. ವಿಷ ತುಂಬಿಕೊಂಡ್ರೆ ಸರ್ಪ ನೆತ್ತಿ ಮೇಲೆ ಎಷ್ಟೇ ಹಾಲಿದ್ರು ಅಲ್ಲಲ್ಲಿ ವಿಷ ಕಡಿಮೆ ಆಗಲ್ಲ. ಈ ನಾಗೇಗೌಡ ಮುಂದೆ ಎಷ್ಟೇ ಒಣತನ ಮಾತಾಡಿದ್ರು ಮನಸ್ಸಲ್ಲಿರೋ ರೋಷ ಕಡಿಮೆ ಆಗಲ್ಲ. ಇಂಥ ಈ ನಾಗೇಗೌಡ ಸೇಡಿನ ಸರ್ಪಂಚರಲ್ಲಿ ಸೇಲುಕ್ಕೆ ಸಾತ್ತು ಸುಡುಗಾಡು ಸೇರಲು ಸಿದ್ಧನಾಗಿ ನಿಂತಿರೋಣಲ್ಲ ಆ ಬಡ ಬಿಕಾರಿ ಶಿವರಾಯಣ ತಮ್ಮ ಕನಕ. ಲೇ ಮಗನೇ ಕನಕ, ಭಂಡಾರದ ಬಾವುಟ ನಾನೆಂದು ನೀನೆಂತ ಪುಂಡ ಪುಡಾರಿ ಆದರೂ ಬೇಕಾರಿಯಾಗಿ ಬಂದು ಬೀಳುವೆ ಈ ಶಿಕಾರಿ ನಾಗೇಗೌಡನ ನರಕ ನರಕ ನರಕದ ದೊಡ್ಡಿಯಲ್ಲಿ. ಲೇ ಮಗನೇ ಕನಕ, ನೀವು ನಿಮ್ಮ ಕುಲ ದೇವರ ಗುಡಿ ಕಟ್ಟಿಸಬೇಕೆಂದಿರುವ
ಆ ನಿಮ್ಮ ಊರ ಮುಂದಿನ ಜಾಗೆಯಲ್ಲಿ ನಾನು ನನ್ನ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಿಸಿ ನೀ ಎಬ್ಬಿಸಿದ ಅದೇ ಕ್ರಾಂತಿಯಲ್ಲಿ ನಿನ್ನನ್ನು ಸಿಲುಕಿಸಿ ಧರ್ಮರಾಯ ಮಾರ್ಚಂತಿರುವ ನಿಮ್ಮೂರ ಅಣ್ಣ ತಮ್ಮಂದ್ರ ಮಧ್ಯೆ ಬೆಂಕಿ ಹಚ್ಚಿ ಜೇನುಗೂಡು ಅಂತಿದ್ದ ನಿನ್ನ ಮನೆ ಮಸನ ಮಾಡಿ ಹಾಲು ಸಕ್ಕರೆ ಅಂತಿದ್ದ ನಿನ್ನ ಸಂಸಾರ ಛಿದ್ರ ವಿಚಿತ್ರ ಮಾಡಿ ಕೊನೆಗೆ ದಂತದ ಗೊಂಬೆಂತರು ನಿನ್ನ ಅತ್ತಿಗೆ ನೇತ್ರಿ ಅನ್ನುವ ನಾ ಅಪ್ಪಿ ಮುದ್ದಾಡಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ಮೇರಾ ನಾಮ್ ನರ ರೂಪದ ನರ ವ್ಯಾಘ್ರ ಕರಿ ಕಾಳಿಂಗ ಸರ್ಪ ನರ 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 ಕಟ್ ಮಾಡು ನಾಗೇಗೌಡನೇ ರಾತ್ರಿ ಲೇ ಮುನ ರಾತ್ರಿ ಯಾಕ್ರಿ ಸಾಬ್ರ ಯಾಕ್ರಿ ಏನಂದಿಲಿ ಮಗನ ರಾತ್ರಿ ಸಾಯಿಬ್ರ ಏನ್ರಿ ಇಪ್ಪ ಸಾವುಕಾರ ಸಾಯಿಬ್ರ ಇರ್ಲಿ ರಾತ್ರಿ ನನ್ನ ಬಹುದಿನದ ಆಸೆ ಅಂತೆ ಈ ಸಾರಿ ನಡೆಯುವ ಚುನಾವಣೆಯಲ್ಲಿ ನಾನು ಗೆದ್ದು ಶಾಸಕನಾಗಿ ಈ ನಾಡಿಗೆ ನಾಯಕನಾಗಬೇಕಾದ್ರೆ ನಾವು ಆ ಚಕ್ರವರ್ತಿ ಸಹಾಯ ತೆಗೆದುಕೊಳ್ಳಲೇಬೇಕು. ಗೌಡ್ರ ನೀವು ಅಂದ್ರೇನ ನಿಮ್ಮ ಪವರ್ ಅಂದ್ರೇನ ನೀವೊಂದು ಫೋನ್ ಮಾಡಿದ್ರೆ ಸಾಕ್ರಿ ಮುಖ್ಯಮಂತ್ರಿ ಬಂದು ನಿಮಗೆ ಸಹಾಯ ಮಾಡ್ತಾನ ಅಂತಾದ್ರಾಗ ನೀವು ಹೋಗಿ ಹೋಗಿ ಆ ಚಕ್ರವರ್ತಿ ಸಹಾಯ ಕೇಳಕತ್ತೀರಿ ಅಲ್ರಿ ಚಕ್ರವರ್ತಿ ಸಹಾಯ ಕೇಳಕತ್ತೀರಿ ಇದು ಯಾಕೋ ನನಗ ಸರಿನಾ ಕಾಣತ್ರಿ ಗೌಡ್ರ. ನೋಡೋ ರಾತ್ರಿ ರಾಜಕೀಯ ಪಟ್ಟ ಸಿಗಬೇಕಾದ್ರೆ ಹೊತ್ತು ಬಂದಾಗ ಕತ್ತೆ ಕಾಲು ಸೈಡ್ ಬೇಕಾಗುತ್ತದೆ. ಮೂರು ಬೆಟ್ಟವನೇ ಈ ನಾಡಿಗೆ ದೊಡ್ಡವನೆಂಬ ಕೇಳಲವೇ ಗಾದೆ ಮಾತು. ಹಂಗಂದ್ರ ಗೌಡ್ರ ಚಕ್ರವರ್ತಿಗೆ ಫೋನ್ ಮಾಡಿ ಕರೆಸ್ಬಿಡ್ರಿ. ನೀನೇನು ಫೋನ್ ಹಚ್ಚೋ ಬೇಡ ರಾತ್ರಿ, ನಾನು ನಿನ್ನೆನೇ ಫೋನ್ ಹಚ್ಚಿ ತಿಳಿಸಿದ್ದೇನೆ. ಇಷ್ಟರಲ್ಲಿ ಬಂದ್ರೂ ಬರಬಹುದು. ನಮಸ್ಕಾರ ನಾಡಹಳ್ಳಿ ನಾಗೇಗೌಡರಿಗೆ. ನಮಸ್ಕಾರ ಚಕ್ರವರ್ತಿ, ನಮಸ್ಕಾರ. ಬಾ ಕುಳಿತುಕೋ. ಕುಳಿತುಕೊಂಡು ನಿನ್ನ ಜೊತೆ ಹರಟೆ ಹೊಡೆಯಲು ಬಂದಿಲ್ಲ ಗೌಡ್ರಿ. ನನ್ನನ್ನು ಕರೆಸಿದ ಕಾರಣ ಹೇಳಿ ಮೊದಲು. ನೋಡು ಚಕ್ರವರ್ತಿ, ಈ ಸಾರಿ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಲೇಬೇಕು. ಗೌಡ್ರೆ, ನಾನು ನಿಮಗೆ ಬೆಂಬಲಿಸಿ ಸಾಥ್ ಕೊಟ್ಟು ಗೆಲ್ಲಿಸಿದ್ರೆ ಅದರಿಂದ ನನಗೆ ಸಿಗುವ ಲಾಭ? ನೋಡು ಚಕ್ರವರ್ತಿ,
ನಾನು ಶಾಸಕನಾದ ಮೇಲೆ ಬರುವ ತಿಂಗಳ ಆದಾಯದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಗೌಡ್ರಿ, ಓಕೆ, ಡೀಲ್. ಗೌಡ್ರ ಗರುಡ ಸ್ವರೂಪದ ಅಂತೆ ನೀವಿಬ್ರು ನೀನು ಒಂದಾದ ಮ್ಯಾಲ ಮುಂದಿನ ಎಮ್ಮೆಲಿ ನೀವ ನಿಮ್ ಪಿಯ ನಾನ ಹಾ ತಂಗಿ ನಾಗರತ್ನ, ಚಕ್ರವರ್ತಿ ಬಂದಿದ್ದಾನೆ, ಸ್ವಲ್ಪ ಕಾಪಿ ತಗೊಂಡ್ಬರಮ್ಮ.